ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡ್ತಾ ಇದ್ದೀನಿ. ಆಸೆ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಆಸೆ ಏನಾಗುತ್ತೆ ಅಂತ ಅಂದರೆ, ಅಮ್ಮಂಗೆ ಕಾಲ್ ಮಾಡಿರ್ತಾಳೆ. ಕಾಲ್ ಮಾಡಿಬಿಟ್ಟು ಹೇಳ್ತಾ ಇರ್ತಾಳೆ, ಅಮ್ಮ ಎಲ್ಲಿದ್ಯಾ, ಏನು ಕತೆ ಅಂತ ಕೇಳಿದಾಗ ಹಿಂಗೆ ಸ್ಕೂಲ್ ಹತ್ರ ಕೃಷ್ಣ ಬಿಡಕ್ಕೆ ಬಂದಿದ್ದೆ, ಸುರೇಶ ಸಿಕ್ಬಿಟ್ಟ. ಸುರೇಶ ಸಿಕ್ಕಿದಾಗ ಅವನೇನು ಮಾಡ್ದ, ಕೃಷ್ಣ ಕರ್ಕೊಂಡು ಹೋಗಿದ್ದಾನೆ ಅಂದಿದ್ದಕ್ಕೆ ಅವಳೇಳ್ತಾಳೆ, ಅಯ್ಯೋ ಕೃಷ್ ಅವನ ಕೈ ಸಿಕ್ಬಿಟ್ನ, ಎಂಥ ಕೆಲಸ ಮಾಡಿದೆ, ಅದ್ರ ಜೊತೆಗೆ ಅವನ್ನ ಬೇರೆ ಜೊತೆ ಕಳಿಸಿದ್ಯಾ, ಯಾಕೆ ಈ ಥರ ಮಾಡ್ತೀಯಾ, ಅವ್ನು ಸಿಕ್ತಾಗ ಬೈತ್ ಕಳಿಸು ಅಂದರು ನಿಂಗೆ ಹೇಳೋದು ಅರ್ಥ ಆಗ್ತಾ ಇಲ್ವಲ್ಲ, ಈಗ ಫಸ್ಟ್ ಅಲ್ಲಿಂದ ಹೊರಡು, ಅವ್ರ ಕಣ್ಣಿಗೆ ಕಾಣಿಸ್ಕೊಂಡಂಗೆ ಅಂತ ಅಂದ್ಬಿಟ್ಟು ಮಗಳು ಹೇಳ್ತಾಳೆ. ಆವಾಗ ಅವಳೇನು ಮಾಡ್ತಾಳೆ ಅಂತ ಅಂದರೆ, ಹ್ಞೂ ಸರಿ ಆಯಿತು ಹೋಗ್ತೀನಿ ಬಿಡು, ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಅಂದ್ಬಿಟ್ಟು ಇಬ್ಬರು ಅಮ್ಮ ಮಗಳಿಬ್ಬರು ಮಾತಾಡ್ಕೊತಾ ಇರ್ತಾರೆ. ಸರಿ ಆಯಿತು, ಇವಾಗ ನಾನು ಹೇಳೋದ ಸರಿ ಕೇಳಿಸ್ಕೊ, ನಂದೊಂದಷ್ಟು ಒಡವೆಗಳಿತ್ತಲ್ಲ ಅದೆಲ್ಲ ತಗೊಂಡು ನಾನು ಹೇಳಿದ ಜಾಗಕ್ಕೆ ಬಂದ್ಬಿಡು ಅಂತ ಅಂದ್ಬಿಟ್ಟು ಮಗಳು ಹೇಳ್ತಾಳೆ. ಯಾಕೆ ಇವಾಗ ಅದೆಲ್ಲ ಏನಕ್ಕೆ ತೆಗಿತಾ ಇದೆಯಾ, ಏನಕ್ಕೆ ಅಂದಾಗೆ ಹೇಳ್ದಷ್ಟು ಕೇಳಮ್ಮ, ಈಗ ಮೊದಲೇ ನಾನು ಟೆನ್ಷನ್ ಆಗಿದ್ದೀನಿ, ಇನ್ನೂ ಟೆನ್ಷನ್ ಕೊಡಬೇಡ ಅಂತ ಹೇಳಿದಾಗ ಸರಿ ಆಯಿತು ಅಂತ ಅವರಮ್ಮ ಹೇಳ್ತಾಳೆ. ಅಷ್ಟರಲ್ಲಿ ಇವನೇನು ಮಾಡ್ತಾನೆ ಅಂತ ಅಂದರೆ, ಕೃಷ್ಣ ಕರ್ಕೊಂಡು ಬರ್ತಾನೆ. ಚಾಕ್ಲೇಟ್ ಕೊಡಿಸ್ಕೊಂಡು ಕರ್ಕೊಂಬಂದ್ಬಿಟ್ಟು ಅಲ್ಲಿ ಅವ್ರ ಹತ್ರ ಬಿಟ್ಬಿಟ್ಟು ಹೇಳ್ತಾನೆ, ಸರಿ ಆಯಿತು, ನೀನು ಒಂದೇ ಸಲ ತಿನ್ನೋಕೆ ಹೋಗ್ಬೇಡ, ಶಾರ್ಟ್ ಬ್ರೇಕಲ್ಲಿ ಒಂದು ಮತ್ತು ಸಂಜೆ ಮನೆಗೆ ಹೋಗ್ಬೇಕಾದ್ರೂ ಒಂದು ತಿನ್ಕೋ, ಇವಾಗ ಸದ್ಯಕ್ಕೆ ನೀನು ಸ್ಕೂಲ್ಗೆ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಕಳಿಸ್ದಾಗ ಅವ್ರ ಅಮ್ಮಂಗೆ ಹೇಳ್ತಾರೆ, ನೀವು ಎಲ್ಲಿರೋದು ಏನು ಅಂತ ಕೇಳಿದಾಗ ಇಲ್ಲೇ ಎಲ್ಲೋ ಇದ್ದೀನಿ, ಇಲ್ಲೇ ಹತ್ರದಲ್ಲಿರೋದು ಅಂತ ಹೇಳಿದಾಗ ಅವನ್ನ ಸ್ಕೂಲಿಗೆ ಕಳಿಸ್ತಾರೆ. ಬಾಯ್ ಅಂಕಲ್ ಬಾಯ್ ಅಂತ ಹೇಳ್ಬಿಟ್ಟು ಕ್ರಿಶ್ ಸ್ಕೂಲ್ಗೆ ಹೋಗ್ತಾನೆ. ಇವನೇನು ಮಾಡ್ತಾನೆ, ಸುರೇಶ ಬನ್ನಿ ಅಮ್ಮ ಡ್ರಾಪ್ ಮಾಡ್ತೀನಿ, ಬಿಟ್ಟು ಹೋಗ್ತೀನಿ ಬನ್ನಿ ಮನೆ ಹತ್ರ ಅಂತ ಅಂದ್ಬಿಟ್ಟು ಅವ್ರ ಆಂಟಿಗೆ ಹೇಳಿದಾಗ ಅವಳೇನು ಮಾಡ್ತಾಳೆ, ಇಲ್ಲಪ್ಪ ಹೇಳೋದು ನಿಂಗೆ ಅರ್ಥ ಆಗೋದಿಲ್ವ, ನನ್ನ ಮನೆ ಇಲ್ಲೇ ಹತ್ರದಲ್ಲೈತೆ, ನಾನು ನಡ್ಕೊಂಡು ಹೋಗ್ತೀನಿ, ನೀನು ಸುಮ್ಮನೆ ಏನಕ್ಕೆ ತೊಂದರೆ ಕೊಡ್ತೀಯ ಹೋಗು ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿಕೊಂಡು ಬೈದ್ಬಿಟ್ಟು ಹೊರಟೋಗ್ಬಿಡ್ತಾಳೆ. ಇವನಿಗೊಂಥರ ಮುಜುಗರ ಆಗುತ್ತೆ. ಯಾಕೆ ನಾನೇನು ಮಾಡಿದೆ ಅಂದ್ಬಿಟ್ಟು ಈ ಅಮ್ಮ ಈ ಥರ ಆಡ್ತಾ ಇದ್ದೀರಲ್ಲ, ನಾನೇನು ಮಾಡೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಮುಖ ಸಿಂಟಿಸ್ಕೊಂಡು ಒಳ್ಳೆ ಕತೆ ಆಗಿತ್ತು ಈ ಅಮ್ಮಂದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡ್ತಾನೆ. ಇನ್ನು ಪೂಜಾ ಏನು ಮಾಡ್ತಾಳೆ ಅಂತ ಅಂದರೆ, ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಸಂತು ಬರ್ತಾನೆ ಅಲ್ಲಿಗೆ. ಸಂತು ಬಂದ್ಬಿಟ್ಟು ನಿಮಗೆ ಟಿಫನ್ ತೊಗೊಂಬಂದಿದ್ದೀನಿ ತೊಗೊಳ್ಳಿ ಅಂತಾನೆ. ಇದರಲ್ಲಿ ಚಿತ್ರಾನ್ನ, ಕೇಸರಿಬಾತು, ಉಪ್ಪಿಟ್ಟು, ಪಲಾವು ಎಲ್ಲ ಇದೆ, ಟೇಸ್ಟ್ ಮಾಡಿಬಿಟ್ಟು ಹೇಳಿ ಅಂತ ಅಂದ್ಬಿಟ್ಟು ಸಂತು ಹೇಳ್ತಾನೆ. ಅಯ್ಯೋ ನಾನೇನಕ್ಕೆ ಟೇಸ್ಟ್ ಮಾಡಬೇಕು, ಆ ಹೋಟೆಲ್ದು ಊಟ ಆ ಥರದ್ದೆಲ್ಲ ಏನಿಲ್ಲ, ನಾನು ಮಾಡೋದಿಲ್ಲ ಅಂದಾಗ, ಇಲ್ಲ ನಿಮ್ಮ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ನೀವು ಹೇಳಿದ್ರೆ ನನಗೂ ಗೊತ್ತಾಗುತ್ತೆ ಏನು ಸರಿ ಇದೆ ಏನು ತಪ್ಪಿದೆ ಅಂತ ಅಂದ್ಬಿಟ್ಟು, ನಿಮ್ಮ ಒಪಿನಿಯನ್ ತುಂಬ ಇಂಪಾರ್ಟೆಂಟ್ ನನಗೆ ಅಂತ ಅಂದ್ಬಿಟ್ಟು ಸಂತು ಹೇಳ್ತಾನೆ. ಅಷ್ಟರಲ್ಲಿ ಪೂಜಾ ಏನು ಮಾಡ್ತಾಳೆ, ಹೌದಾ ನನ್ನ ಒಪಿನಿಯನ್ ನಿಮ್ಗೆ ಅಷ್ಟೊಂದು ಇಂಪಾರ್ಟೆಂಟಾ ಅಂತ ಅಂದ್ಬಿಟ್ಟು ಹೇಳಿದಾಗ, ಹೌದು ನಿಮ್ಮ ಒಪಿನಿಯನ್ ನನಗೆ ತುಂಬ ಇಂಪಾರ್ಟೆಂಟು, ಒಂದ್ಸಲಿ ನೀವು ತಿಂದ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ, ಹೊಸ್ದಾಗಿ ಬೇರೆ ಶುರು ಮಾಡಿರೋ ಅಂಥ ಹೋಟೆಲ್ಲು, ಈ ಥರ ರುಚಿ ಹೇಗಿದೆ ಅಂತ ಹೇಳಿದ್ರೆ ನಮಗೂ ಗೊತ್ತಾಗುತ್ತೆ ಮತ್ತು ಖುಷಿಯಾಗಿರುತ್ತೆ ಅಂತ ಹೇಳಿದಾಗ ಮೀನಾ ಹೇಳಿರ್ತಾಳೆ, ಅವನು ನಿನ್ನ ಮೇಲೆ ಪ್ರೀತಿ ಇತ್ತು ಅಥವಾ ನೀನು ತುಂಬ ಇಷ್ಟಪಡ್ತಿದ್ದ, ಒಳ್ಳೆಯವನು ಅಂತ ಗೊತ್ತಾಗಬೇಕು ಅಂತಂದರೆ ಅವನ ಹತ್ರ ಇರೋ ಫೋನ್ ಇಸ್ಕೋ ಅಂತ ಅಂದ್ಬಿಟ್ಟು ಅವಳೇನು ಮಾಡ್ತಾಳೆ, ಪೂಜಾ ಫೋನ್ ಕೇಳ್ತಾಳೆ. ಫೋನ್ ಕೇಳಿದ ತಕ್ಷಣ ಸಂತು ಫೋನ್ ಕೊಟ್ಬಿಡ್ತಾನೆ. ಅದಾದಮೇಲೆ ಅವಳೇನು ಮಾಡ್ತಾಳೆ, ಫೋನ್ ಕೊಟ್ಟಾದಮೇಲೆ ಮೀನಂಗೆ ಕಾಲ್ ಮಾಡ್ತೀನಿ, ಮೀನಾ ಅವ್ರನ್ನ ಕೇಳ್ತೀನಿ ನೋಡೋಣ ಏನು ಹೇಳ್ತಾರೆ ಅಂದ್ಬಿಟ್ಟು ಮೀನಂಗೆ ಕಾಲ್ ಮಾಡಿಬಿಟ್ಟು ಈ ಥರ ಕೇಳಿದೆ, ಅವ್ರು ಕೊಟ್ಬಿಟ್ರು ಫೋನ್ನ ಅಂತ ಅಂದಾಗ, ಹೌದಾ ಹಂಗಂದರೆ ಅವ್ರು ತುಂಬ ಒಳ್ಳೆಯವ್ರು ಇರ್ತಾರೆ, ಫೋನ್ ಕೊಟ್ಟವ್ರೆ ಅಂತ ಅಂದರೆ ಒಳ್ಳೆಯವರೇ ಇರ್ತಾರೆ, ನೀನು ತಲೆ ಕೆಡಿಸ್ಕೊಂಬೇಡ, ನಾಳೆ ವಾಪಸ್ ಕೊಟ್ಬಿಡು ಫೋನ್ನ ಅಂದಾಗ, ಮೀನವರೇ ನಿಮ್ಗೆ ಇನ್ನೊಂದು ವಿಚಾರ ಹೇಳಬೇಕು, ಅವರು ಒಂದು ದಿವಸ ಫೋನ್ ಇಟ್ಕೊತೀನಿ ಅಂತ ಹೇಳಿದ್ದಕ್ಕೆ 1 ತಿಂಗಳು ಬೇಕಾದರೂ ಇಟ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ ಅಂತ ಅಂದ್ಬಿಟ್ಟು ಫೋನ್ ಕೊಟ್ಟು ಹೊರಟೋಗ್ಬಿಟ್ರು ಅಂದಾಗ, ಏನು ಮಾಡೋದು ಇವಾಗ, ಈ ಥರ ಫೋನ್ ಕೊಟ್ಟು ಹೋಗಿದ್ದಾರಲ್ಲ ಅಂದಿದ್ದಕ್ಕೆ ನಾಳೆ ಆ ಫೋನ್ ವಾಪಸ್ ಕೊಟ್ಬಿಟ್ಟು ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿ, ಆವಾಗ ಅವ್ರ ಬಗ್ಗೆ ನಿಮಗೂ ಅರ್ಥ ಆಗುತ್ತೆ, ಏನು ಎಲ್ಲ ವಿಚಾರಗಳು ತಿಳಿಯುತ್ತೆ ಅಂತ ಅಂದ್ಬಿಟ್ಟು ಮೀನಾ ಹೇಳ್ಕೊಡ್ತಾಳೆ. ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವ್ರ ಅಮ್ಮ ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ನೀರು ಕೇಳ್ತಾರೆ, ನೀರು ಕೊಡ್ತಾಳೆ, ನೀರು ಕುಡಿತಾರೆ. ಅದಾದಮೇಲೆ ಇವಳೇನು ಮಾಡ್ತಾಳೆ, ಮಗಳೂ ಕೂಡ ಅಮ್ಮ ಅಂದ್ಕೊಂಡು ಬರ್ತಾಳೆ. ಏನು ಸಮಾಚಾರ, ಏನು ಹಿಂಗೆ ಬಂದುಬಿಟ್ರಲ್ಲ, ಏನು ವಿಚಾರ ಅದಕ್ಕೆ ಹಿಂಗೆ ಕಲ್ಯಾಣಿ ಬರೋಕ್ಕೆ ಹೇಳಿದ್ಲು, ಅದಕ್ಕೆ ಬಂದಿದ್ದೀನಿ ಅಂದಾಗ, ಹೌದಾ ಸರಿ ಆಯಿತು ಅಂದ್ಬಿಟ್ಟು ಅಷ್ಟರಲ್ಲಿ ಅವಳು ಬರ್ತಾಳೆ. 3 ಜನನೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಏನಾಯಿತು, ಏನು ಹಿಂಗೆ ಸಡನ್ನಾಗಿ ಬಂದುಬಿಟ್ರಲ್ಲ, ಏನು ಕತೆ ಅಂದಾಗ, ಅಮ್ಮ ನೀನು ಒಡವೆ ತಂದಿದ್ಯಾ ಕೊಡಿಲಿ ಅಂತ ಹೇಳ್ಬಿಟ್ಟು ಮಗಳ ಹತ್ರ ಇದ್ದಂಥ ಅಂದರೆ ಅಮ್ಮನ ಹತ್ರ ಇದ್ದಂಥ ಒಡವೆನ ಮಗಳು ಇಸ್ಕೊಂಡೆಲ್ಲ ನೋಡ್ತಾಳೆ. ಯಾಕೆ ಬೇಕು ಇದು ನಿನಗೆ,
ಕ್ರಿಷ್ಗೆ ಅಂತ ಇಟ್ಟಿದ್ದು ಕ್ರಿಶ್ ಭವಿಷ್ಯಕ್ಕೆ ಅಂತ ಇಟ್ಟಿರೋವಂಥದ್ದು ಏನಕ್ಕೆ ತೊಗೊತಾ ಇದೆಯಾ ಅಂತಂದಾಗ, ಇಲ್ಲಮ್ಮ ನಿಂಗೆ ಅರ್ಥ ಆಗಲ್ಲ, ಇವಾಗಲೇ ನಾನು ಟೆನ್ಷನಲ್ಲಿ ಇದ್ದೀನಿ, ಕೊಡು ಅಂತ ಇಸ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ಸೊ ಇನ್ನು ಅವನೇನು ಮಾಡ್ತಾನೆ, ಶೋರೂಮಲ್ಲಿ ಕುಂತಿರ್ತಾನೆ ಗಂಡ. ಆವಾಗ ಶೋರೂಮಲ್ಲಿ ಕೂತ್ಕೊಂಡಿದ್ದಾಗ ಇನ್ಕಮ್ ಟ್ಯಾಕ್ಸ್ ಅವರು ಬರ್ತಾರೆ. ಬಂದ್ಬಿಟ್ಟು ಎಲ್ರಿ ಇಷ್ಟೊತ್ತಾಯಿತು, ಟೈಮ್ ಮೀರೋಗ್ತಾ ಇದೆ, ಇನ್ನೂ ದುಡ್ಡು ಕೊಟ್ಟಿಲ್ಲ, ಎಲ್ಲಿ ದುಡ್ಡು ಏನು ಅಂದಾಗ ಇಲ್ಲೇ ಬಂದುಬಿಡ್ತಾಳೆ. ಸರ್ ನನ್ನ ಹೆಂಡ್ತಿ ತೊಗೊಂಬರಕ್ಕೆ ಹೋಗಿದ್ದಾಳೆ, ದುಡ್ಡನ್ನ ಏನೋ ಅರೇಂಜ್ ಮಾಡ್ಕೊಂಡು ತೊಗೊಂಬಂದ್ಬಿಡ್ತಾಳೆ, ಒಂದು 5 ನಿಮಿಷ ಸರ್, 10 ನಿಮಿಷ ಸರ್ ಅಂದ್ಬಿಟ್ಟು ಗಂಡ ಇದು ಮಾಡ್ತಾ ಇರ್ತಾನೆ. ಅಷ್ಟೆಲ್ಲ ಅವಳು ಬಂದುಬಿಟ್ಟು ದುಡ್ಡು ಕೊಡ್ತಾಳೆ. ಅಂದರೆ ಚೆಕ್ಕು ಬರೆದು ಕೊಟ್ಬಿಟ್ಟು ಮತ್ತು ಒಂದು ಫಾರ್ಮ್ ಇರುತ್ತೆ, ಫಾರ್ಮ್ ಫಿಲಪ್ ಮಾಡಿ ಕೊಟ್ಬಿಟ್ಟು ಅವ್ರನ್ನ ಕಳಿಸ್ತಾಳೆ. ಅದಾದಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ ಅಂತ ಅಂದರೆ, ನಿಜವಾಗ್ಲೂ ಹೇಳ್ತೀನಿ ರೀ, ನೀನು ಈ ಥರ ಎಲ್ಲ ಆಗೋದಕ್ಕಿಂತ ಮುಂಚೆಗೆ ನೆಕ್ಸ್ಟೇ ಎಚ್ಚೆತ್ಕೊಬೇಕು, ಈ ಥರ ಎಲ್ಲ ಮರ್ತುಬಿಟ್ರೆ ನೋಡಿ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವಳು ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ದುಡ್ಡು ಎಲ್ಲಿಂದ ತಂದೆ, ಏನು ಮಾಡಿದೆ ಅಂದಾಗ, ಸಾಲ ಮಾಡಿದೆ ಅಂತ ನನ್ನ ಫ್ರೆಂಡ್ಸಿಗೆ ಸ್ವಲ್ಪ ಕಾಲ್ ಮಾಡಿಬಿಟ್ಟು ಕೇಳಿದೆ, ಅವ್ರು ಕೊಟ್ಟರು, ಸಾಲ ಮಾಡ್ಕೊಂಡು ತೊಗೊಂಬಂದಿದ್ದೀನಿ, ಆದಷ್ಟು ಬೇಗ ಅವ್ರಿಗೆ ವಾಪಸ್ ಕೊಟ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಅವಳು ಹೇಳ್ತಾಳೆ. ಸಾಲನಾ ಅಂತ ಬಾಯಿ ತೆರಿತಾನೆ. ಹೌದು, ಸಾಲ ಮಾಡ್ಕೊಂಡೇ ತೊಗೊಂಬಂದಿದ್ದಿಲ್ಲ ಅಂದರೆ ಎಲ್ಲಿ ಸಿಗ್ತಾಯಿತ್ತು, ನಾನೇನಾದ್ರು ಸಾಲ ಮಾಡಿಲ್ಲ ಅಂತ ಅಂದರೆ ಇಷ್ಟೊತ್ತಿಗೆ ಮುಗ್ದಿತ್ತು ನಮ್ಮ ಕತೆ, ನಮ್ಮ ಮಾನ ಮರ್ಯಾದೆ ಬೀದಿಗೆ ಬರ್ತಾಯಿತ್ತು ಅಂತ ಅಂದ್ಬಿಟ್ಟು ಅವಳು ಹೇಳ್ತಾಳೆ. ಮಾನ ಮರ್ಯಾದೆ ಬೀದಿಗೆ ಬರ್ತಾಯಿತ್ತು ಅಂದ್ಬಿಟ್ಟು ಹೇಳ್ತಾಳೆ. ಸರಿ ಆಯಿತು, ನೀನು ನನಗೆ ಎಷ್ಟು ಹೆಲ್ಪ್ ಮಾಡಿದೆ ಅಂತ ಅಂದ್ಬಿಟ್ಟು ಹೆಂಡ್ತಿನ ತಪ್ಕೊಂಡು ಇದು ಮಾಡ್ತಾನೆ. ಇನ್ನು ಸುರೇಶ ಮನೆಗೆ ಬರ್ತಾನೆ. ಮೀನಾ ಅಂತ ಕೂಕ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ಬಾಕ್ಲಲ್ಲಿ ನಿಂತ್ಕೊಂಡು, ಎಲ್ಲೇ ಹೋಗಿದೆ ನೀನು, ಅಷ್ಟೊಂದು ಕೂಗಿದ್ರು ನೀನು ಕೇಳ್ತಾನೆ ಇಲ್ವಲ್ಲ, ಇವತ್ತು ಕ್ರಿಶ್ ಅಜ್ಜಿ ಸಿಕ್ಕಿದ್ರು, ಅವ್ರನ್ನ ಹುಡಿಕೊಂಡು ನಾನು ಎಲ್ಲೆಲ್ಲೆಲ್ಲ ಹೋಗ್ಬಿಟ್ಟೆ, ಅವ್ರು ಇಲ್ಲೇ ಇದ್ದಾರೆ, ನಮ್ಮ ಅಪ್ಪ ಕೆಲಸ ಮಾಡ್ತಾ ಇರೋವಂಥ ಸ್ಕೂಲಲ್ಲೇ ಅವನು ಕೂಡ ಓದ್ತಾ ಇರೋದು, ಇಲ್ಲೇ ಇದ್ದಾನೆ ಅಂತ ಅಂದ್ಬಿಟ್ಟು ಅವನ ಹೆಂಡ್ತಿಗೆ ಮುದ್ದು ಮಾಡಿ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಹೌದಾ ಕ್ರಿಶ್ ಸಿಕ್ಕಿದ್ನಾ ಅಂತಂದಾಗ, ಹೂಂಕೊಣೆ ನಿನ್ನಂತೂ ಅದೆಷ್ಟು ಕೇಳ್ಬಿಟ್ನೋ, ಚಾಕ್ಲೇಟ್ ಎಲ್ಲ ಕೊಡಿಸ್ಬಿಟ್ಟು ಬಂದಿದ್ದೀನಿ ಅಂತ ಅಂದಿದ್ದೆಲ್ಲದನ್ನು ಕೇಳಿಸ್ಕೊತಾ ಇರ್ತಾಳೆ ಕಲ್ಯಾಣಿ. ಕೇಳಿಸ್ಕೊಂಡು ಅಯ್ಯೋ ಇಬ್ಬರು ಮಾತಾಡ್ಕೊತಾ ಇದ್ದಾರೆ, ಇನ್ನು ಮುಗೀತು ಕತೆ, ಅವನಂತೂ ಬಿಡೋದಿಲ್ಲ, ಇನ್ನು ಅಲ್ಲೇ ಸುತ್ತುವರಿತಾ ಇರ್ತಾರೆ, ಅವ್ಳನ್ನ ಸಿಗೋವರೆಗೂ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಕಣೆ ಎಷ್ಟು ಮುದ್ದಾಗಿ ಮಾತಾಡ್ದ, ನೀನು ಎಷ್ಟು ಚೆನ್ನಾಗಿ ಕೇಳ್ದ ಗೊತ್ತಾ, ಅವನ ಮಾತು ಕೇಳಿಸ್ಕೊಳ್ಳೋದಕ್ಕೇ ಖುಷಿ ಆಗ್ತಾಯಿತ್ತು ಅಂತ ಅಂದಾಗ, ಕಣೆ ತುಂಬ ಕೇಳ್ಬಿಟ್ಟ, ಅವನು ಎಷ್ಟು ಕೇಳ್ದ ಗೊತ್ತಾ, ನೀನಂತೂ ಇದ್ಬಿಟ್ಟಿದ್ರೆ ಅವನು ಎತ್ತಿ ಮುದ್ದಾಡ್ಬಿಡ್ತಾ ಇದ್ದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಅದನ್ನೆಲ್ಲ ಇವಳು ಕೇಳಿಸ್ಕೊಂಡು ಅಯ್ಯೋ ಇನ್ನು ಮುಗೀತು ಕತೆ, ನಮ್ಮಂಗೆ ಹೇಳಿದ್ರೆ ಅರ್ಥನೇ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಇವಳು ಬಾಯಿ ಮೇಲೆ ಬೆಳ್ಳಿಟ್ಕೊಂಡು ಅವ್ರು ಮಾತಾಡೋದೆಲ್ಲ ಕೇಳಿಸ್ಕೊತಾ ಇರ್ತಾಳೆ. ನೀನೇನಾದ್ರೂ ಅಲ್ಲಿ ಇದ್ಬಿಟ್ಟಿದ್ರೆ ಅವನಂತೂ ಎತ್ಕೊಂಡು ಮುದ್ದಾಡ್ಬಿಡ್ತಾ ಇದ್ದೆ, ಅಯ್ಯೋ ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ ಗೊತ್ತಾ, ಅವನು ಕೂಡ ಅಷ್ಟೇ ಕೇಳ್ದ ನಿನ್ನ ಅಂತ ಅಂದ್ಬಿಟ್ಟು ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡಂತ ಇವಳೇನು ಮಾಡ್ತಾಳೆ, ಇನ್ನು ಏನು ಮಾಡೋದು ಅಂತ ಅವಳು ಒಂಥರ ಮುಖ ಇಷ್ಟು ದಪ್ಪ ಮಾಡ್ಕೊಂಡು, ಕಣ್ಣೆಲ್ಲ ಇಷ್ಟು ದಪ್ಪ ಮಾಡಿಕೊಂಡು ಹೌದಾ ರೀ ಅಂತಿರ್ತಾಳೆ. ಅವಳು ನೋಡ್ತಾ ನಿಂತ್ಕೊಂಡಿರ್ತಾಳೆ. ಇನ್ನೇನು ಅವ್ರ ಬಾಕ್ಲಲ್ಲೇ ನಿಂತ್ಕೊಂಡು ಇಬ್ಬರು ಮಾತಾಡ್ತಾ ಇರ್ತಾರೆ. ಸುರೇಶ ಮತ್ತು ಮೀನಾ ಇಬ್ಬರೂ ಬಾಕ್ಲಲ್ಲಿ ನಿಂತ್ಕೊಂಡೇ ಮಾತಾಡ್ತಿರ್ತಾರೆ. ಸರಿ ಅವನ್ನ ಮೀಟ್ ಮಾಡಬೇಕು ಕಣ್ರಿ, ಯಾವಾಗಾದರೂ ವ್ಯವಸ್ಥೆ ಮಾಡೋದಕ್ಕೆ, ಅಯ್ಯೋ ಆ ಅಮ್ಮ ಒಂಥರ ಮಾತಾಡ್ತಾಳೆ ಕಣೆ, ಹೆಂಗೆ ಮಾಡೋದು, ಹೆಂಗೆ ಕರ್ಕೊಂಡೋಗೋದು ನಿನ್ನ ಅಂತ ಅಂದಾಗ, ಏನಾದರೂ ವ್ಯವಸ್ಥೆ ಮಾಡಿರಿ, ಅವನ್ನ ನೋಡಬೇಕು ನಾನು ಅಂತ ಅಂದ್ಬಿಟ್ಟು ಮೀನಾ ಕೇಳ್ತಾಳೆ ಸುರೇಶನ್ನ. ಅಷ್ಟೊತ್ತಿಗೆ ಸುರೇಶ ಸರಿ ಆಯಿತು, ಏನಾದರೂ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಹೇಳ್ತೀನಿ, ಹೋಗ್ಬಿಟ್ಟು ನೋಡ್ಕೊಂಬರಿವಂತೆ ಆಯಿತು ಅಂತ ಅಂದ್ಬಿಟ್ಟು ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಶ್ರುತಿನೂ ರವಿ ಬರ್ತಾರೆ ಅಲ್ಲಿಗೆ. ಶ್ರುತಿ ಗಂಡ ಇಬ್ಬರು ಬರ್ತಾರೆ. ಬಂದಾಗ ಏನಮ್ಮ ಸಮಾಚಾರ, ಮಧ್ಯಾಹ್ನಕ್ಕೆ ಬರ್ತಿದ್ದವಳು ಇವತ್ತು ಇಷ್ಟು ಲೇಟಾಗಿ ಬರ್ತಾ ಇದೆಯಾ, ಏನು ವಿಚಾರ, ಯಾಕೆ ಇಷ್ಟು ಲೇಟು ಅಂದಾಗ ಅವಳು ಹೇಳ್ತಾಳೆ, ಇಲ್ಲ ಮೀನಾ ಅವರೇ, ನಾನು ಈ ಥರ ಹಿಂಗೊಂದು ಕೆಲ್ಸಕ್ಕೆ ಸೇರಿಕೊಂಡೆ, ಹಂಗಾಗ್ಬಿಟ್ಟು ಲೇಟ್ ಆಯಿತು ಅಂದಾಗ ಸುರೇಶ ಏನು ಮಾಡ್ತಾನೆ, ರವಿನ ಬೈತಾನೆ. ಅಲ್ಲ ಕಣು, ಹೆಂಡ್ತಿನ ಎರಡೆರಡು ಸತಿ ಎರಡೆರಡು ಹತ್ರ ಕೆಲಸ ಮಾಡಿ ದುಡ್ಸ್ಕೊತಾ ಇದೆಯಾ, ಮೀನಾಗೆ ಅಂತಂದರೆ ಚಿಕ್ಕ ವಯಸ್ಸಿಂದ ಕೆಲಸ ಮಾಡಿ ಅಭ್ಯಾಸ ಆಗಿದೆ, ಅವಳು ಕೆಲಸ ಮಾಡಿದ್ರೂ ಸರಿ ಹೋಗುತ್ತೆ, ಆ ಹುಡುಗಿ ಪಾಪ ಏನೋ ಅನ್ಯಾಯ ಮಾಡೈತೆ, ಅದು ನೋಡಿದ್ರೆ ಮಗು ಥರ ಬೆಳ್ಕೊಂಡು ಅಷ್ಟು ಮುದ್ದಾಗಿದ್ದಂಥ ಹುಡುಗಿನ ಎರಡೆರಡು ಕೆಲಸ ಮಾಡಿಸ್ತಾ ಇದೆಯಾ, ಬೆಳಗಿನ ಸಂಜೆವರೆಗೂ ದುಡ್ಸ್ಕೊತಾ ಇದೆಯಲ್ಲ, ಇದು ನ್ಯಾಯನ ಇದು, ಅದು ಚಿಕ್ಕ ಮಗು ಥರ, ಅದು ಅಷ್ಟು ಒಳ್ಳೆ ಮನಸ್ಸೈತೆ ಅದಕ್ಕೆ ಅಂತ ಅಂದ್ಬಿಟ್ಟು ಸುರೇಶ ಹುಡುಗಿ ಕಡೆಗೆ ಅಂದರೆ ಶ್ರುತಿ ಕಡೆಗೆ ಮಾತಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವಳು ಕೆಲಸಕ್ಕೆ ಎಲ್ಲಿ ಸೇರ್ಕೊಂಡಿರೋದು ಅಂತ ಕೇಳೋ ಅಂತ ಅಂದ್ಬಿಟ್ಟು ರವಿ ಹೇಳಿದಾಗ, ಹೌದಾ ಅದನ್ನು ಕೇಳ್ತೀನಿ, ಬಟ್ ನೀನು ಮಾಡ್ತಾ ಇರೋದು ಸರಿನಾ ಅಂತ ಅಂದ್ಬಿಟ್ಟು ಕೇಳಿದಾಗ, ನೀನು ಫಸ್ಟ್ ಕೇಳೋಪ್ಪ ಅಲ್ಲಿ
ಅಂದಾಗ ಅವಳೇನು ಮಾಡ್ತಾಳೆ, ಎಲ್ಲಮ್ಮ ನಿನ್ನ ಕೆಲ್ಸಕ್ಕೆ ಸೇರ್ಕೊಂಡಿರೋದು ಅಂತ ಅಂದಾಗ ರವಿ ಹೋಟೆಲಲ್ಲೇ ಸೇರ್ಕೊಂಡಿರೋದು, ರವಿ ಕೆಲಸ ಮಾಡೋ ಹತ್ರನೇ ನಾನು ಮಾಡ್ತಾ ಇರೋದು, ಇಬ್ಬರು ಜೊತೆಗೆ ಮಾಡ್ತಾ ಇರೋದು ಅಂತ ಅಂದಾಗ, ಹೌದಾ ನಿನ್ನ ಕೈಲಿ ಅಡುಗೆ ತಿಂದ್ಬಿಟ್ರೆ ಮುಗೀತು ಕತೆ ಅವ್ರದ್ದು ಅಂತ ಅಂದ್ಬಿಟ್ಟು ಆಡ್ಕೊತಾ ಇರ್ತಾನೆ ಸುರೇಶ್ ಅವರೇ ಈ ಥರ ಎಲ್ಲ ಮಾಡಬೇಡಿ, ನೀವು ಈ ಥರ ಎಲ್ಲ ಆಡ್ಕೊಬೇಡಿ ಅಂದಾಗ ಅವಳು ನಕ್ಕೊಂಡು, ಇಲ್ಲ ಹಂಗೇನಿಲ್ಲ, ಏನು ಕೆಲಸ ಅದಕ್ಕೆ ನಾನು ಅಡುಗೆ ಮನೆಗೇನು ಹೋಗೋದಿಲ್ಲ, ಅಡುಗೆ ಮಾಡೋದಕ್ಕಲ್ಲ ಅಲ್ಲಿ ಸೇರ್ಕೊಂಡಿರೋದು, ಸೂಪರ್ವೈಸ್ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಹೌದಾ ಸರಿ ಆಯಿತು ಏನೋ ಒಂದು ಮಾಡಮ್ಮ ನಿನ್ನ ಖುಷಿ ಅಂತ ಅಂದ್ಬಿಟ್ಟು ಅವರಿಬ್ಬರು ಮಾತಾಡ್ತಾ ಇರೋದು, ಅಂದರೆ 4 ಜನನೂ ಮಾತಾಡ್ತಾ ಇರೋದಂಥದ್ದನ್ನ ಇವಳು ಇಣ್ಕಿ ಕೇಳಿಸ್ಕೊತಾ ಇರ್ತಾಳೆ. ಇವಳ್ದು ಇದೇ ಕೆಲಸ, ಅವ್ರು ಏನು ಮಾಡ್ತಾರೆ, ಅವ್ರು ಎಲ್ಲಿ ಹೋಗ್ತಾರೆ, ಏನು ಬರ್ತಾರೆ, ಏನು ಮಾತಾಡ್ಕೊತಾರೆ, ಇದೇ ಕೇಳಿಸ್ಕೊಳ್ಳೋದೇ ಆಗೋಗ್ಬಿಡುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.